ಮ್ಯೂನಿಕ್ ಏರ್ಪೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಈಗ ಬಂದಿದ್ರ ಅರ್ಥ ಅವರು ಭಾರತಕ್ಕೆ ಬರ್ತಾರೆ ಅನ್ನೋದು ಕನ್ಫರ್ಮ್. ಈಗಾಗಲೇ 2 ಲಗೇಜ್ ಚೆಕ್ ಇನ್ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್. ಭಾರತೀಯ ಕಾಲಮಾನ 4:05ಕ್ಕೆ ವಿಮಾನ ಟೇಕ್ ಆಫ್ ಆಗಲಿದೆ. ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬರೋದು ಈ ಮೂಲಕವಾಗಿ ಕನ್ಫರ್ಮ್ ಆಗಿದೆ. ಮ್ಯೂನಿಕ್ ಏರ್ಪೋರ್ಟ್ಗೆ ಪ್ರಜ್ವಲ್ ಬಂದ ನಂತರವೇ ಅವರು ಬರೋದು ಕನ್ಫರ್ಮ್ ಅಂತ ಇಲ್ಲಿಯವರೆಗೂ ಇತ್ತು. ಸೊ ಅವರು ಬರಬಹುದಾ, ಬರದೇನೂ ಇರಬಹುದಾ, ಇನ್ನೂ ಸಮಯ ತೆಗೆದುಕೊಳ್ಳಬಹುದಾ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಅವರು ಬರೋದಂತೂ ಕನ್ಫರ್ಮ್ ಆಗಿದೆ. ಕಾರಣ ಅವರು ಮ್ಯೂನಿಕ್ ಏರ್ಪೋರ್ಟ್ಗೆ ಬಂದಿದ್ದಾರೆ, ಅವರ ಲಗೇಜ್ಗಳನ್ನ ಚೆಕ್ ಇನ್ ಮಾಡಿದ್ದಾರೆ. ಇನ್ನೇನಿದ್ರು ಬೋರ್ಡಿಂಗ್ ಪ್ರಕ್ರಿಯೆಗಳು ಈಗ ಆರಂಭಗೊಂಡಿದೆ. 4:05 ಭಾರತೀಯ ಕಾಲಮಾನದ ಪ್ರಕಾರವಾಗಿ ಅವರ ಒಂದು ಪ್ರಯಾಣ ಆರಂಭವಾಗುತ್ತೆ. ಸೊ ಅವರು ಯಾವ ಒಂದು ಫ್ಲೈಟ್ ನಲ್ಲಿ ಬರ್ತಾ ಇದ್ದಾರೆ, ಯಾವ ಸೀಟ್ ನ ರಿಸರ್ವ್ ಮಾಡ್ಕೊಂಡಿದ್ದಾರೆ, ಎಷ್ಟೊತ್ತಿಗೆ ಟೇಕ್ ಆಫ್ ಆಗುತ್ತೆ, ಈಗಾಗಿರೋ ಡಿಲೇ ಅಂದ್ರೆ ಅರ್ಧ ಗಂಟೆ ಡಿಲೇ ಆಗಿದೆ. 3:35ಕ್ಕೆ ಭಾರತೀಯ ಕಾಲಮಾನದ ಪ್ರಕಾರವಾಗಿ ಟೇಕ್ ಆಫ್ ಆಗಬೇಕಾಗಿತ್ತು, ಆದ್ರೆ ಅರ್ಧ ಗಂಟೆ ಡಿಲೇ ಆಗಿದೆ. ಅದರ ಒಂದು ಮಾಹಿತಿ ಕೂಡ ಪಿನ್ ಟು ಪಿನ್ SIT ಟೀಮ್ಗೆ ರವಾನೆ ಆಗ್ತಾ ಇರುವಂತದ್ದು. ಈಗ ಮ್ಯೂನಿಕ್ ಬಂದಿದ್ದಾರೆ ಅವರು, ಮ್ಯೂನಿಕ್ ಏರ್ಪೋರ್ಟ್ಗೆ ಅಲ್ಲಿ ಲಗೇಜ್ ಚೆಕ್ ಇನ್ ಮಾಡ್ಕೊಂಡಿದ್ದಾರೆ. ಬೋರ್ಡಿಂಗ್ ಪ್ರಕ್ರಿಯೆ ಕೂಡ ಆರಂಭವಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಫ್ಲೈಟ್ ಹತ್ತುತ್ತಾರೆ. ನಂತರ ಟೇಕ್ ಆಫ್ ಆದ ನಂತರದಲ್ಲೂ ಕೂಡ ಆ ಇಂಟಿಮೇಷನ್ಗಳು ಲಭ್ಯವಾಗುತ್ತೆ SIT ಟೀಮ್ಗೆ. ಅವರು ಬಂದು ಲ್ಯಾಂಡ್ ಆಗೋ ಹೊತ್ತಿಗೆ ಬಂದ ನಂತರದ ಪ್ರಕ್ರಿಯೆಗಳೇನಿರುತ್ತೆ, ಅಲ್ಲಿನ ವಿಮಾನ ನಿಲ್ದಾಣದ ಸಿಬ್ಬಂದಿಗಳು ಅವರನ್ನ ರಿಸೀವ್ ಮಾಡ್ಕೊಳ್ತಾರೆ. ನಂತರ ಅಲ್ಲೊಂದಷ್ಟು ಪ್ರೊಸೀಜರ್ಗಳಿರುತ್ತೆ, ಕಾನೂನಾತ್ಮಕವಾಗಿ ಅವ್ರನ್ನ SIT ಟೀಮ್ಗೆ ಹ್ಯಾಂಡ್ ಓವರ್ ಮಾಡುವಂಥದ್ದು. ಯಾಕಂದ್ರೆ ನಾರ್ಮಲ್ ಆಗಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರ ರೀತಿ ಪ್ರಜ್ವಲ್ ರೇವಣ್ಣ ಅಲ್ಲ.